ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಒಂದು ನಿಮ್ಮ ಹತ್ರ ಎಲ್ಲ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಂದು 84,000 ಸಬ್ಸ್ಕ್ರೈಬರ್ ಆಗಿದೆ. ಇನ್ನು 16,000 ಸಬ್ಸ್ಕ್ರೈಬರ್ ಆಗೋದ್ರೆ ನನಗೆ 1,00,000 ಆಗುತ್ತೆ. ನನಗಿವಾಗ ಫೆಬ್ರವರಿ 3ನೇ ತಾರೀಕಿಗೆ 1 ವರ್ಷ ಆಗುತ್ತೆ ಬೆಣ್ಣೆ ಕೃಷ್ಣ ಚಾನಲ್ ಶುರು ಮಾಡಿ. ಅಷ್ಟರೊಳಗಡೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ, ಅಷ್ಟರೊಳಗಡೆ 1,00,000 ರೀಚ್ ಆಗೋ ಥರ ಮಾಡ್ತೀರಾ. ನೀವು ಎಲ್ಲ ಸ್ಟೇಟಸ್ಗೆ ಹಾಕ್ಕೊಳ್ಳಿ, ಮತ್ತು ನಿಮ್ದು ಏನೇನು ಗ್ರೂಪ್ ಇದೆ ಅಲ್ಲೆಲ್ಲ ಕಳಿಸಿ. ನನ್ನ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಒಪ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ಅಡುಗೆ ರೆಸಿಪಿ ಆಗಲಿ, ಪ್ರತಿಯೊಂದು ವೆಯ್ಟ್ ಲಾಸದ ರೆಸಿಪಿ ಅಂತ ಕೇಳ್ತೀರಾ. ವೆಯ್ಟ್ ಲಾಸ್ ತುಂಬ ನೋಡಿ ಎಷ್ಟು ದಪ್ಪ ಐತೆ, ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ. ಹೊಟ್ಟೆ ನೋಡಿ, ಹೊಟ್ಟೆ ಕರಗಿದೆ, ತುಂಬ ದಪ್ಪ ಐತೆ. ನಾನು ಏನು ತಿಂತೀನಿ, ನಾನು ಏನು ಮಾಡ್ತೀನಿ, ಕಡಿಮೆ ಬೆಲೆಯಲ್ಲಿ ಏನೇನು ಹೇಳ್ತೀನಿ ನಾನು. ಮನೇಲಿ ಸಿಗೋವಂಥ ಪದಾರ್ಥಗಳು, ಮನೇಲಿರೋ ವಸ್ತುಗಳಿಂದ ನಾನು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು. 100 ರೂಪಾಯಿ ಕೊಟ್ಬಿಟ್ಟು ನಾನೇನು ತರಲ್ಲ, ಕಡಿಮೆಲೆ ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾರು ಅತಿಯಾಗಿ ಖರ್ಚು ಮಾಡಬೇಡಿ, ಯೂಟ್ಯೂಬ್ಗಾಗಲಿ ಮನೆಗಾಗಲಿ ಖರ್ಚು ಮಾಡಬೇಡಿ ಅಂತಲೇ ಹೇಳ್ತೀನಿ. ಏನು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಅಂತ ಹೇಳ್ತೀನಿ. ತುಂಬ ಜನ ಮತ್ತು ನಂದು ಏರ್ ಡೈದು ತುಂಬ ಜನ ಒಪ್ಕೊಂಡಿದ್ದೀರಾ. ಏರ್ ಸ್ಟೈಲ್ ತೋರಿಸ್ತೀನಿ. ಈ ಥರ ನಾನೇ ಹೇರ್ ಸ್ಟೈಲ್ ಮಾಡಿಕೊಂಡೆ. ಈಗ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ನಾನೇ ಹೇರ್ ಸ್ಟೈಲ್ ಮಾಡಿಕೊಂಡೆ, ನಾನೇ ಈಗ ರೆಡಿ ಆಗಿದ್ದೀನಿ. ದಯವಿಟ್ಟು ಈಗ ಫೆಬ್ರವರಿ 3ನೇ ತಾರೀಕಿಗೆ ತುಂಬ ದಿನ ಇಲ್ಲ, ಇನ್ನು 1 ತಿಂಗಳು ಇಲ್ಲ. ಅಷ್ಟರೊಳಗಡೆ ನನಗಿನ್ನೊಂದು 16,000 ಸಬ್ಸ್ಕ್ರೈಬರ್ ಬೇಕು. ದಯವಿಟ್ಟು ನಿಮ್ಮೆಲ್ಲರ ಹತ್ರ ಪ್ರೀತಿಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ, ನಿಮ್ಮ ಗ್ರೂಪ್ಗಳ್ಗೆ ಹಾಕಿ, ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸು ಎಲ್ಲರ ಹತ್ರ ಹೇಳಿ ನನಗೆ ಸಬ್ಸ್ಕ್ರೈಬ್ ಮಾಡಿಸಿ. ಎಲ್ಲರೂ ಮೀಟಪ್ ಯಾವಾಗ ಅಂತ ಕೇಳ್ತೀರಾ. ಖಂಡಿತ ಮೀಟಪ್ಗೂ ನಾನು 1,00,000 ಸಬ್ಸ್ಕ್ರೈಬರ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. 1,00,000 ಸಬ್ಸ್ಕ್ರೈಬರ್ ಆದರೆ ನನಗೆ ಯೂಟ್ಯೂಬಿಂದ ನನಗೊಂದು ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ಅದನ್ನು ತಗೊಂಡು ಖುಷಿಯಿಂದ ನಿಮ್ಮೆಲ್ಲರ ಜೊತೆಯಲ್ಲೂ ನಾನು ಒಂದು ಮೀಟಪ್ ಮಾಡೋಣ ಅಂತ ಇದ್ದೀನಿ. ಮೀಟಪ್ನ ನಾನು ಹೊಸ ರೀತಿಯಲ್ಲಿ ಯೋಚನೆ ಮಾಡಿದ್ದೀನಿ. ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ, ಯಾಕಂದರೆ ದೂರ ಊರಿಂದ ಎಲ್ಲ ಬರೋದು ಬೇಡ. ನಿಮಗೂ ಖರ್ಚಾಗಬಾರ್ದು, ನನಗೂ ಖರ್ಚಾಗಬಾರ್ದು. ಏನು ಅಂತ ಅಂದರೆ ಒಂದು ಲಾಲ್ ಬಾಗು, ಕಬ್ಬನ್ ಪಾರ್ಕು, ಬೆಂಗಳೂರಲ್ಲಿ ಇರೋರಿಗೆಲ್ರಿಗೂ ಅದು ಹತ್ರ ಆಗುತ್ತೆ. ಅಲ್ಲಿಗೆ ಹೋಗೋದು, ಪ್ರಶಾಂತವಾಗಿ ಎಲ್ಲರೂ ಕೂತ್ಕೊಳ್ಳೋದು. ಅವ್ರ ಮನೆಯಿಂದ ಒಂದು 4-5 ಜನಕ್ಕೆ ಎಷ್ಟು ಜನ ಬರ್ತಾರೆ ಮುಂಚೆನೇ ನನ್ನ ಹತ್ರ ಹೆಸರು ಬರ್ಸಿದ್ರೆ, ನನಗೆ ಯಾರು ಮೀಟಪ್ಗೆ ಬರ್ತೀನಿ ಅಂತ ಹೇಳ್ತಾರೋ, ಚಾನಲ್ ಇರೋರಾಗಲಿ ಚಾನಲ್ ಇಲ್ಲದೆ ಇರೋರಾಗಲಿ, ಮೀಟಪ್ಗೆ ಬರೋರು ನಾವು ಬರ್ತೀವಿ ಅಂತ ಹೇಳೋರು ಹೆಸರು ಬರ್ಸಿದ್ರೆ ಎಲ್ಲರೂ ಒಂದು 5 ಜನ 6 ಜನಕ್ಕೆ ಅಡುಗೆ ಮಾಡ್ಕೊಂಡು ಬರಬೇಕು. ಓನ್ಲಿ ವೆಜ್ಜು. ಎಲ್ಲರೂ ಅಡುಗೆ ಮಾಡ್ಕೊಂಡು ಬಂದಿದ್ದನ್ನ ನಾವು ಸ್ಕೂಲಲ್ಲಿ ಹೇಗೆ ರೌಂಡಾಗಿ ಕೂತ್ಕೊಂಡು ಎಲ್ಲರೂ ತಟ್ಟೆಗೂ ಚೂರು ಶೇರ್ ಮಾಡ್ಕೊಂಡು ತಿಂತಾ ಇದ್ವು, ನೆನಪಿದೆಯಲ್ವಾ? ಆ ಥರ ಮಾಡಬೇಕು ಅಂತ. ಯಾಕಂದ್ರೆ ನನಗೂ ಖರ್ಚಾಗಬಾರ್ದು, ನಿಮಗೂ ಖರ್ಚಾಗಬಾರ್ದು. ಮನೇಲಿ ಏನಾದರೂ ನೀವೇನು ಸ್ಪೆಷಲಾಗಿ ಮಾಡ್ತೀರಾ, ಒಂದು ಅನ್ನ ಚಿತ್ರಾನ್ನ ಮಾಡಿ. ಸ್ಪೆಷಲ್ ಅಂತೇಳಿ ಅದು ಇದು ಅಂತ ನಾನು ಹೇಳ್ತಿಲ್ಲ. ಚಿತ್ರಾನ್ನ ಮಾಡ್ತೀರಾ, ಚಿತ್ರಾನ್ನ ಮಾಡಿ. ಅನ್ನ ಅನ್ನ ಒಗ್ಗರಣೆ ಹಾಕ್ಕೊಂಡು ಬನ್ನಿ, ಸಾಕು. ಅದನ್ನೇ ಎಲ್ಲರೂ ಕೂತ್ಕೊಂಡು ಹಂಚ್ಕೊಂಡು ತಿನ್ಕೊಂಡು ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ಕೊಂಡು ಎಷ್ಟು ಸಮಾಧಾನ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ, ಇಲ್ಲ 2 ಅವರೋ 3 ಅವರೋ ನಿಮಗೆ ಸೇರಿದ್ದದು, ಅಷ್ಟೊತ್ತು ಮಾತಾಡಿಕೊಂಡು ಬರೋದು, ಮೀಟಪ್ ಮಾಡಬೇಕು ಅದು ಅಂತ ನಾನು ಆಗ ಅಂದ್ಕೊಂಡಿದ್ದೀನಿ. 1,00,000 ಸಬ್ಸ್ಕ್ರೈಬರ್ ಆದಮೇಲೆ ನಾನು ಅದು ಪ್ಲ್ಯಾನ್ ಮಾಡ್ತೀನಿ. ಹಾಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನನಗೆ ಸಬ್ಸ್ಕ್ರೈಬರ್ ಮಾಡಿಸಿ, ಎಲ್ಲರೂ ಪ್ರೀತಿಯಿಂದ ಮಾಡಿಸಿ. ನನ್ನ ವೀಡಿಯೋನ, ನನ್ನ ಕಂಟೆಂಟ್ನ ನಾನು ಹೇಗಿದ್ದೀನೋ ಹಾಗೆ ನೀವೆಲ್ಲ ಒಪ್ಕೊಂಡಿದ್ದೀರಾ. ಹಾಗಾಗಿ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ, ನನ್ನ ವೀಡಿಯೋನೆಲ್ಲ ನೋಡಿ ಅಂತ ಕೇಳ್ಕೊಳ್ತೀನಿ. 84,000 ಸಬ್ಸ್ಕ್ರೈಬರ್ ಒಂದು ಮೈಲಿಗಲ್ಲು ನಂದು. ಇನ್ನೊಂದು 16,000 ಆದರೆ 1,00,000 ರೀಚ್ ಆಗ್ತೀನಿ. ಅದೆಲ್ಲರೂ ನಿಮ್ಮೆಲ್ಲರೂ ಪ್ರೀತಿಯಿಂದ. ಈಗ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೆ, ರೆಡಿ ಆಗಿದ್ನಲ್ಲ, ಹಾಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಆದೆ. ರೆಡಿಯಾಗಿರೋದು ಚೆನ್ನಾಗಿದೆಯಾ? ತುಂಬ ರೇಟ್ ಜಾಸ್ತಿ ಇಲ್ಲ. 1,200 ರೂಪಾಯಿ ಸೀರೆ ಇದು. ಫುಲ್ಲು ತೋರಿಸ್ತೀನಿ. 1,200 ರೂಪಾಯಿ ಸೀರೆ, 1,100 ರೂಪಾಯಿ ತೊಗೊಂಡ್ರು ಹೊಲಿಯೋದಕ್ಕೆ ಬ್ಲೌಸು. 2,200 ರೂಪಾಯಿ ಇಷ್ಟು ರೆಡಿ ಹಾಕಿದ್ದೀನಿ. ಇನ್ನೇನು ನನ್ನ ಬಳೆ ಗ್ರೀನ್ ಕಲರ್ ಬಳೆ ಮನೆಯಲ್ಲೇ ಇತ್ತು, ನನ್ನ ಫ್ರೆಂಡ್ ಕೊಟ್ಟಿದ್ಲು 6 ಡಜನ್ ಬಳೆ.
ಅದರಲ್ಲಿ ಗ್ರೀನ್ ಕಲರ್ ಇತ್ತು, ಅದನ್ನೇ ಹಾಕ್ಕೊಂಡೆ. ಏನೂ ನಾನು ಖರ್ಚು ಮಾಡಿಲ್ಲ. ಬ್ಲೌಸು ಸಿಂಪಲಾಗಿ ಎಂಬ್ರಾಯ್ಡಿಂಗ್ ಮಾಡು ಅಂದರೆ ಅವರು ನಾನು ಏನೂ ಹೇಳಲ್ಲ, ನಮ್ಮ ಟೈಲರ್ಗೆ ನಾನು ಏನೂ ಹೇಳಲ್ಲ. ಬ್ಲೌಸ್ ಹೊಲೀರಿ ಅಂತ ಕೊಟ್ಬಿಟ್ಟು ಬರ್ತೀನಿ, ಅಳತೆ ಕೊಟ್ಬಿಟ್ಟು ಬರ್ತೀನಿ. ಅವರೇ ಹೊಲ್ದಿರೋದು, ಚೆನ್ನಾಗಿ ಹೊಲ್ದಿದ್ದಾರೆ. ಬ್ಲೌಸ್ ಡಿಸೈನ್ ಇಷ್ಟ ಆಯಿತಾ, ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ಈ ಥರ. ಬ್ಲೌಸ್ ಡಿಸೈನ್ ಇಷ್ಟ ಆಯಿತಾ, ನನಗೆ ಗಂಟು ಇಷ್ಟ ಆಯಿತಾ. ಇದು ಫ್ಲವರು ಮನೆಯಲ್ಲೇ ಇತ್ತು, ಯಾವಾಗಲೂ ಏನೋ ಫಂಕ್ಷನಿಗೆ ತೊಗೊಂಡಿದ್ದು ಮನೆಯಲ್ಲೇ ಇತ್ತು. ರೆಡ್ ಕಲರ್ ನೈಲ್ ಪಾಲಿಶ್ ಇತ್ತು, ಅದನ್ನು ಹಾಕ್ಕೊಂಡೆ. ಸಿಂಪಲಾಗಿ ಒಂದು ಸರ ಹಾಕ್ಕೊಂಡೆ. ಇಷ್ಟೇ ರೆಡಿ ಆಗಿದ್ದೀನಿ. ತುಂಬ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಮೇಂಟೈನ್ ಮಾಡೋಣ ಅಂತ ಇದ್ದೀನಿ. 66 ಒಳಗಡೆ ಬಂದಿದ್ದೀನಿ. ಇಷ್ಟೇ ಮೇಂಟೈನ್ ಮಾಡೋಣ ಅಂತ ಇದ್ದೀನಿ. ಹೊಟ್ಟೆನೂ ಎಲ್ಲ ಕರಗಿದೆ, ಹೊಟ್ಟೆ ಎಷ್ಟಪ್ಪ ಇತ್ತು ಹೊಟ್ಟೆನೂ ಎಲ್ಲ ಕರಗಿದೆ. ವೆಯ್ಟ್ ಲಾಸ್ ಮಾಡೋರು ನನ್ನ ವೀಡಿಯೋಗಳು ನೋಡಿ, ವೆಯ್ಟ್ ಲಾಸ್ ವೀಡಿಯೋ ಇದೆ ಅದನ್ನು ನೋಡಿ. ಇವತ್ತು ಬೆಳಗ್ಗೆ ಒಂದು ದಲಿಯದ್ದು ಕಿಚಡಿ ಹಾಕಿದ್ದೀನಿ, ತುಂಬ ವೆಯ್ಟ್ ಲಾಸ್ ಆಗುತ್ತೆ ಅದು. ನಾನು ಹೇಳ್ತೀನಿ, ಈ ಥರ ನೆಕ್ಕಿಟ್ಟು ಬ್ಲೌಸ್ ಹೊಲ್ಸಿದ್ರೆ ನಾವು ಪ್ಯಾಡೆಡ್ ಇಡಿಸ್ಬೇಕು. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ, ಏನೇನು ಮಾಡ್ತಾಯಿದ್ದೀನಿ ಅದನ್ನು ಹೇಳ್ಕೊಂಡೇ ಬಂದಿದ್ದೀನಿ. ಪ್ರತಿಯೊಂದು ವೀಡಿಯೋ ನೋಡ್ಬೋದು ನೀವು. ಮೊನ್ನೆ ಮೂಗು ಚುಚ್ಕೊಂಡೆ ಲೈವಲ್ಲೇ, ವೀಡಿಯೋದಲ್ಲಿ ಮೂಗು ಚುಚ್ಕೊಂಡು ತೋರಿಸಿದ್ದೀನಿ ನೋಡಿ. ಮೂಗ್ಬೊಟ್ಟು ಇದೆ, ಏನೇನು ವೀಡಿಯೋದಲ್ಲಿದೆ ಹಾಗೇ ಇದ್ದೀನಿ. ನಾನು ಏನೂ ಚೇಂಜ್ ಆಗಲ್ಲ. ನೀವು 1 ಲಕ್ಷ ಸಬ್ಸ್ಕ್ರೈಬರ್ ಮಾಡಿದ್ರು ಇದೇ ನಂದಿನಿ, 2 ಲಕ್ಷ ಸಬ್ಸ್ಕ್ರೈಬ್ ಮಾಡಿದ್ರು ಇದೇ ನಂದಿನಿ. ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಜೊತೇಲಿ ಇರ್ತೀನಿ. ಚೆನ್ನಾಗಿ ರೆಡಿ ಆಗಿದ್ದೀನ ಅಂತ ನನಗೆ ಒಂದು ಕಮೆಂಟಲ್ಲಿ ಹೇಳಿ. ಫುಲ್ಲು ತೋರಿಸ್ಬಿಡ್ತೀನಿ ಇವಾಗ. ಇಷ್ಟು ರೆಡಿಯಾಗಿದ್ದೀನಿ. ತುಂಬ ಚೆನ್ನಾಗಿ ಈ ಸೀರೆ, ನನಗೆ ಈ ಕಲರ್ ಬೇಕಿತ್ತು, ಹಾಗಾಗಿ ಈ ಸೀರೆ ತೊಗೊಂಡೆ. ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅವಾಗ ಈ ಸೀರೆ ತೊಗೊಂಡೆ. ಯಾಕೋ ಇಷ್ಟ ಆಯಿತು. ನೆರಿಗೆನೂ ಅಷ್ಟೇ ನೋಡಿ, ಎಷ್ಟು ನೀಟಾಗಿ ಕೂತಿದೆ, ಹರಡಿಲ್ಲ. ಹೀಗೆ ರೆಡಿಯಾಗಿದ್ದೀನಿ. ಸೀರೆ ಸರಿಯಾಗಿ ಹುಟ್ಟಿದ್ದೀನ ಏನು ಅಂತ ನನಗೆ ಹೇಳಿ. ಈ ವಿಡಿಯೋನೆಲ್ಲೂ ಎಡಿಟ್ ಮಾಡ್ತಾಯಿಲ್ಲ, ಹೇಗಿದೆಯೋ ಹಾಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನಗೆ 1 ಲಕ್ಷ ಸಬ್ಸ್ಕ್ರೈಬರ್ ನಿಮ್ಗೆಲ್ಲರ ಕಡೆಯಿಂದನೇ 84,000 ಆಗೋಗಿದ್ದೀರಾ, ಇನ್ನು 16,000 ಅಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.